Watch full episodes on Jio Hotstar. ಬನ್ನಿ 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 ಎಲ್ರು ಈ ಇಂಪೋರ್ಟೆಡ್ ಕ್ಯಾರೆಟ್ ನ ತಗೊಳ್ಳಿ. ಇದನ್ನ ತಗೊಂಡ್ ತಿನ್ನಿ, ಸ್ಟ್ರಾಂಗ್ ಆಗ್ತೀರಾ, ಫಿಟ್ ಆಗ್ತೀರಾ, ಹೆಲ್ತಿ ಆಗ್ತೀರಾ. ಅರೆ ಬನ್ನಿ ಬನ್ನಿ, ಕಮ್ ಕಮ್. ಅರೆ ಇದೇನ್ ವಸೂಲಿ ಅಣ್ಣ, ನೀವು ಬಿಸ್ನೆಸ್ ಬಿಟ್ಟು ತರಕಾರಿ ಮಾರ್ತಿದ್ದೀರಾ? ಎಕ್ಸ್ಕ್ಯೂಸ್ ಮೀ, ಇದು ಅಂತೆಂತ ತರಕಾರಿ ಅಲ್ಲ, ಇಂಪೋರ್ಟೆಡ್ ತರಕಾರಿ. ಅಮೆರಿಕಾ, ಜಪಾನ್, ಆಫ್ರಿಕಾ, ಲಂಡನ್, ಫ್ರಾನ್ಸ್ ಇಂದ ತರಿಸಿದೀನಿ. ವಾ ಗೋಪು, ಎಷ್ಟೊಂದು ವೆರೈಟೀಸ್. ನಡಿ ಒಂದೊಂದಾಗೆ ಎಲ್ಲಾನು ಟೇಸ್ಟ್ ಮಾಡೋಣ. ಸ್ಟಾಪ್, ಮೊದ್ಲು ದುಡ್ಡು ಕೊಡಿ, ಆಮೇಲೆ ತರಕಾರಿ ತಗೊಳ್ಳಿ. ಸಾರಿ ವಸೂಲಿ ಅಣ್ಣ, ಸಾರಿ. ನಮ್ಮ ಹತ್ರ ಇದ್ದ ಎಲ್ಲಾ ದುಡ್ಡನ್ನು ಲಕ್ಷ್ಮಣ್ಣ ಕಣ್ಣಿನ ಚೆಕಪ್ಗೆ ಖರ್ಚು ಮಾಡ್ಬೇಕಾಗಿ ಬಂತು. ಗೋಪು, ನೀನ್ ಎಲ್ಲಿದ್ಯಾ? ನನ್ಗೆ ಏನು ಕಾಣ್ತಿಲ್ಲ ಗೋಪು. ಡಾಕ್ಟರ್ ಹೇಳಿದರೆ ಇನ್ ಮುಂದೆ ಕ್ಯಾರೆಟ್ ತಿಂದ್ರೆ ಮಾತ್ರ ಇವನ್ ಕಣ್ಣು ಸರಿ ಹೋಗೋದು ಅಂತ. ಓನ್ಲಿ ಕ್ಯಾರೆಟ್ಸ್. ಆದ್ರೆ ನಮ್ಮ ಹತ್ರ ಅಂತೂ ನೀನಂತೂ ಟೆನ್ಷನ್ ತಗೋಬೇಡ ಲಕ್ಷ್ಮಣ್. ನಿನ್ಗೆ ಎಷ್ಟು ಕ್ಯಾರೆಟ್ ಬೇಕೋ ಅಷ್ಟನ್ನು ತಗೊಂಡೋಗು. ತಗೋ, ಅಮೆರಿಕನ್, ಆಫ್ರಿಕನ್, ಫ್ರಾನ್ಸ್ ಎಲ್ಲ ತಗೊಂಡೋಗು. ಖಾಲಿ ಆದ್ಮೇಲೆ ಮತ್ತೆ ಬಂದು ತಗೊಂಡೋಗು. ಪಿಂಕ್ ಕಲರ್ದು ಹಾಕಿ, ಹಾಗೆ ಆರೆಂಜ್ ಕಲರ್ದು ಹಾಕಿ. ಅರೆ ತಗೋ, ಪೂರ್ತಿ ಫ್ರೀ. ಹೋಯ್ ಕ್ಯಾರೆಟ್. ನನ್ ಮಗಂಗೂ ಕ್ಯಾರೆಟ್ ಅಂದ್ರೆ ತುಂಬಾ ಇಷ್ಟ. ಅಣ್ಣ ಕ್ಯಾರೆಟ್ ಎಷ್ಟು ಕೆಜಿ? ಅರೆ 500 ರೂಪಾಯಿ ಕೆಜಿ. ಏನು 1 ಕೆಜಿಗೆ 500 ರೂಪಾಯಿನಾ? ಮೇಡಮ್ ಅವರೇ, ಇದು ಅಮೆರಿಕಾದು ಕ್ಯಾರೆಟ್. ಅಮೆರಿಕಾಗ್ ಹೋಗಿ ಕ್ಯಾರೆಟ್ ತಗೊಂಡ್ ಅಂತ ನಾನ್ ನಿಂಗ್ ಹೇಳಿದ್ದ ಇಲ್ಲೇನ್ ಕ್ಯಾರೆಟ್ ಬೆಳೆಯಲ್ಲ ಅಂತ? ಇದ್ರಲ್ಲಿ ಚಿನ್ನ ಏನ್ ಹಾಕಿದ್ಯಾ? ಇಷ್ಟೊಂದು ದುಬಾರಿ ಬೆಲೆ ಹೇಳ್ತಿದ್ಯಲ್ಲ. ಮೇಡಮ್ ಅವರೇ, ನೀವು ಕ್ಯಾರೆಟ್ ನ ಫ್ರೀ ಆಗಿ ತಗೊಂಡೋಗಿ. ಫ್ರೀ ಯಾಕೆ? ನನ್ ಕೈಲೇನ್ ದುಡ್ಡು ಕೊಟ್ಟು ತಗೊಂಡು ಹೋಗಕ್ ಆಗಲ್ಲ ಅಂತನಾ? ಇಲ್ಲಿಂದ ಆದಷ್ಟು ಬೇಗ ಹೋಗೋಣ ಗೋಪು. ಲೆಟ್ಸ್ ಗೋ. ಪೆಟ್ಸ್ ನಾಟ್ ಅಲೌಡ್. ಇದ್ಯಾವ ಹೊಸ ನಾಟಕ ಈಗ? ನಾಟಕ ಅಲ್ಲ, ಅಲರ್ಜಿ. ನಮ್ ಪ್ರಿನ್ಸಿಪಲ್ಗೆ ಪೆಟ್ಸ್ ಅನಿಮಲ್ ಕಡೆಯಿಂದ. ಪಾಪ ಸೀನಿ ಸೀನಿ ಸುಸ್ತಾಗಿ ಹೋಗ್ತಾರೆ. ಓ ಇಲ್ಲ, ಈ ತರ ಏನಾರು ಆದ್ರೆ ನಾವು ಹಾಸ್ಟೆಲ್ ಅಲ್ಲಿ ಪೆಟ್ಸ್ ಫೋಟೋನು ತರೋದಕ್ಕಾಗಲ್ಲ. ರೈಟ್ ಗೋಪು. ಪಾಪ ಪ್ರಿನ್ಸಿಪಲ್ ಸರ್, ನಾವು ಅವ್ರಿಗೆ ಫ್ರೆಶ್ ಕ್ಯಾರೆಟ್ ಇಂದ ಜ್ಯೂಸ್ ಮಾಡ್ಕೊಂಡು ತಗೊಂಡೋಗೋಣ. ಹಿ ವಿಲ್ ಫೀಲ್ ಬೆಟರ್ ಗೋಪು. ನದಿ ಬೇಗ ಬೇಗ ಹೋಗೋಣ ಬಾ. ಈಗ್ಲೇ ಮಾಡ್ತೀನಿ ಈ ಫ್ರೆಶ್ ಕ್ಯಾರೆಟ್ ಇಂದ ಜ್ಯೂಸ್ ನಾನು. ರ್ಯಾಬಿಟ್ ಗೋಪು, ರ್ಯಾಬಿಟ್. ಅಮೆರಿಕ ಕ್ಯಾರೆಟ್ ರ್ಯಾಬಿಟ್ ಹೇಗಾಯ್ತು? ಗೋಪು, ಇದನ್ನ ಏನ್ ಮಾಡೋದೀಗ? ಹಾಸ್ಟೆಲ್ ಅಲ್ಲಿ ಪೆಟ್ ಅನಿಮಲ್ಸ್ ಅಲೋ ಇಲ್ಲ. ಅರೆ ಬಾ, ಇಲ್ಲಿಂದ ಹೋಗೋಣ ಪಪ್ಪಿ ನೋಡೋದಕ್ಕೂ ಮುಂಚೆ. ಬೇಗ ನದಿ ಗೋಪು. ಈ ಗೋಪಾಲ್ ಮತ್ತೆ ಲಕ್ಷ್ಮಣ್ ಯಾಕೆ ಇಷ್ಟು ಹೆದರ್ಕೊಂಡಿದ್ದಾರೆ? ಲಕ್ಷ್ಮಣ್, ಇದ್ರ ಹಿಂದೆ ಏನೋ ಗೋಲ್ಮಾಲ್ ಖಂಡಿತ ಇದೆ. ನಡಿ ತಿಳ್ಕೊಳ್ಳೋಣ. ಅರೆ ಈ ಬನ್ನಿ ರ್ಯಾಬಿಟ್ ನನ್ನ ಕೈಯಿಂದ ಎಗುರ್ಕೊಂಡು ಹೋಗ್ತಾ ಇದೆ, ಅದನ್ನ ಹೇಗೆ ಹಿಡಿಯೋದು? ಅರೆ ಬನ್ನಿ, ಬಾ ಬಾ ಬಾ. ಬಾಯ್ ರ್ಯಾಬಿಟ್. ಅಯ್ಯೋ ಗೋಪು, ನೋಡ್ಕೊಂಡು. ಪಪ್ಪಿ ಇವತ್ತೇ ನೋಟಿಸ್ ಹಾಕಿದಾನೆ, ಪಪ್ಪೀಸ್ಗಳು ಹಾಸ್ಟೆಲ್ ಅಲ್ಲಿ ಅಲೋ ಇಲ್ಲ ಅಂತ. ಆದ್ರೆ ಇವತ್ತೇ ಇವರು ಪಪ್ಪಿನ ತಗೊಂಡ್ ಬಂದಿದ್ದಾರೆ. ಇವ್ರಿಗೆ ಇವತ್ತು ನಾವು ಪಟ್ ಅನ್ಸೋಣ, ಅಂದ್ರೆ ಚೆನ್ನಾಗಿ ಹೊಡ್ಸೋಣ ಅಂತ. ಪ್ರಿನ್ಸಿಪಲ್ ಸರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡೋಣ. ಇಲ್ಲ 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 ಇಲ್ಲ, ಅದಕ್ಕಿಂತ ಬೆಟರ್ ಏನು ಅಂದ್ರೆ ಅವ್ರನ್ನ ಗೋಪುರಂ ಕರ್ಕೊಂಡ್ ಬಂದು ಇದನ್ನೆಲ್ಲ ತೋರಿಸ್ಬಿಡೋದು. ಮೌಂಟೇನ್ ಅಂದ್ರೆ ಕ್ಲೈಂಬಿಂಗ್ ಇರುತ್ತೆ, ಪೋಯಮ್ ಅಂದ್ರೆ ರೈಮಿಂಗ್ ಇರುತ್ತೆ, ಮತ್ತೆ ಪ್ರಿನ್ಸಿಪಲ್ ಅವ್ರ ಎಂಟ್ರಿಗೆ ಎಂತ ಪರ್ಫೆಕ್ಟ್ ಟೈಮಿಂಗ್ ಈಗ. ಗುಡ್ ಮಾರ್ನಿಂಗ್ ಸರ್. ನನ್ನ ಸ್ನೇಹಿತ ಗೋಪಾಲ್ ಜ್ವರದಿಂದ ತುಂಬಾ ನರಳ್ತಾ ಇದ್ದಾನೆ ಸರ್. ನೀವೊಂದು ಸಲ, ಒಂದೇ ಒಂದು ಸಲ ಅವನನ್ನ ಭೇಟಿಯಾದ್ರೆ ಚೆನ್ನಾಗಿರುತ್ತೆ ಸರ್.
ಏನು ಗೋಪಾಲ್ಗೆ ಐ ಫೀವರ್ ಇದೆಯಾ? ಯಾರು ನನ್ಗೆ ಯಾಕೆ ಹೇಳಿಲ್ಲ? ಬಾ ಹೋಗೋಣ ಬೇಗನೆ ಅವ್ನ ರೂಮ್ಗೆ ಹೋಗಿ ನೋಡೋಣ. ಬನ್ನಿ ಬೇಗನೆ ಬನ್ನಿ. ಹಿಡ್ಬಿಟ್ಟೆ. ಬೇಗ ಈ ರ್ಯಾಬಿಟ್ ನ ಹಾಸ್ಟೆಲ್ ಇಂದ ಹೊರಗೆ ಹಾಕ್ಬಿಡೋಣ. ಬಾ ಬಾ ಬಾ. ಗೋಪಾಲ್, ನೀನ್ ಒಳಗೆ ಇದ್ಯಾ ತಾನೆ? ನಾನ್ ಕೇಳ್ಪಟ್ಟೆ ನಿನ್ಗೆ ಹುಷಾರಿಲ್ಲ ಅಂತ. ಪ್ರಿನ್ಸಿಪಲ್ ಸರ್. ಗೋಪು, ಬಾಗಿಲ್ ತೆಗಿ ಗೋಪು. ಪ್ರಿನ್ಸಿಪಲ್ ಸರ್ ನಿನ್ನ ಭೇಟಿಯಾಗಕ್ ಬಂದಿದ್ದಾರೆ. ಗೋಪು, ನೀನು ರ್ಯಾಬಿಟ್ ಜೊತೆ ಬೆದ್ದಲ್ ಮಲ್ಕೋ. ಇವ್ರನ್ನ ನಾನ್ ನೋಡ್ಕೋತೀನಿ. ಸರ್, ನನಗನ್ನಿಸ್ತಾ ಇದೆ ಗೋಪುಗೆ ಎಷ್ಟೊಂದು ಹುಷಾರಿಲ್ಲ ಅಂತಂದ್ರೆ ಅವ್ನು ಎದ್ಬಿಟ್ಟು ಬಾಗಲ್ ತೆಗಿಯಕ್ಕೂ ಆಗ್ತಾ ಇಲ್ಲ. ನಾವೇ ಒಳಗಡೆ ಹೋಗ್ಬೇಕಾಗತ್ತೆ. ಬಾಗಲ್ ಹೊಡಿತೀನಿ ಸರ್, ನಾನು ಬಾಗಲ್ ಹೊಡಿತೀನಿ. ಗೋಪಾಲ್, ಏನಾಯ್ತು? ನಾನ್ ಕೇಳ್ಪಟ್ಟೆ ನಿನ್ಗೆ ಹುಷಾರಿಲ್ಲ ಅಂತ. ಹಾ ಸರ್, ಗೋಪುಗೆ ಜ್ವರ ಬಂದಿದೆ. ಅದಕ್ಕೆ ಅವನು ಬ್ಲಾಂಕೆಟ್ ಹೊದ್ಕೊಂಡ್ ಮಲ್ಗಿದ್ದಾನೆ. ಜ್ವರದ ಒಳ್ಳೆ ನಾಟಕ ನಡೀತಾ ಇದೆ. ಆದ್ರೆ ರ್ಯಾಬಿಟ್ ಅಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಕ್ಯಾರೆಟ್ಸ್. ಈಗ ಈ ಕ್ಯಾರೆಟ್ ಬಚ್ಚಿಟ್ಕೊಂಡಿರೋ ರ್ಯಾಬಿಟ್ ನ ಹೊರಗಡೆ ತರಿಸುತ್ತೆ. ರ್ಯಾಬಿಟ್, ಒಳ್ಳೆ ಮರಿ ಬನ್ನಿ ಹೊರಗಡೆ ಬಾ. ಕಮಾನ್ ಕಮಾನ್, ಎಲ್ಲಿದ್ಯಾ? ಬೇಗ ಬಾ 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 ಬಾ. ಕ್ಯಾರೆಟ್ ಕ್ಯಾರೆಟ್, ಸಿಹಿಯಾದ ಕ್ಯಾರೆಟ್. ಏನಾಯ್ತು ಗೋಪಾಲ್? ಹೊಟ್ಟೆ ತುಂಬಾ ನೋವ್ತಿದೆ ಸರ್. ಈಶ್, ತುಂಬಾ ಹುಷಾರಾಗಿರು ಗೋಪಾಲ್. ಗೋಪಾಲ್, ನಿನ್ ಹೊಟ್ಟೆ ಅಂತೂ ತುಂಬಾ ಸಾಫ್ಟ್ ಆಗ್ಬಿಟ್ಟಿದೆ. ಸರ್, ಅದು ಬೆಳಗ್ಗೆಯಿಂದ ಗೋಪಾಲ್ ಏನು ತಿಂದಿಲ್ವಲ್ಲ, ಅದಕ್ಕೆ ಅವನ ಹೊಟ್ಟೆ ಸ್ವಲ್ಪ ಸಾಫ್ಟ್ ಇದೆ. ಸಾಫ್ಟಾ? ಸರಿ, ಹಾಗಾದ್ರೆ ರ್ಯಾಬಿಟ್ ನ ಬ್ಲಾಂಕೆಟ್ ಒಳಗಡೆ ಬಚ್ಚಿಟ್ಟಿದ್ದಾನೆ. ದಾರಿ ಬಿಡಿ ಸರ್, ದಾರಿ ಬಿಡಿ. ನಾನು ಒಂದ್ ಸ್ವಲ್ಪ ಚೆಕ್ ಮಾಡ್ತೀನಿ. ಗೋಪು ಸಾಫ್ಟ್ ಹೊಟ್ಟೆನಾ? ಬೇದ ಸರ್, ಇವ್ರಿಗೆ ಬ್ಲಾಂಕೆಟ್ ತೆಗಿಯಕ್ ಬಿದ್ಬೇಡಿ. ನೋಡ್ತೀನಿ ಬಿಡೋ. ಇಲ್ಲ ಬೇದ, ಅದನ್ನ ಹೇಳಿಲೇಬೇಕು. ಸರಿ ಆಯ್ತು, ನೋಡ್ಕೊಳ್ಳಿ. ಇದೇನಾಗ್ತಿದೆ? ಎಲ್ಲರೂ ಈ ಬೆಡ್ಶೀಟ್ ನ ತೆಗಿರಿ, ಬೇಗ ಬೇಗ ತೆಗಿರಿ. ಆಚು ಆಚು ಆಚು. ಇಲ್ಲಿ ಅಕ್ಕಪಕ್ಕದಲ್ಲಿ ಪೆಟ್ಟು ಯಾವುದು ಇಲ್ಲ ತಾನೆ? ಆಚು ಆಚು. ಅವನು ಪೆಟ್ ಅಲರ್ಜಿಯಿಂದ ಸಾರ್ಗೆ ಸೀನ್ ಬರ್ತಿದೆ ಸರ್. ಪೆಟ್ಟಲ್ಲ, ನನ್ನ ಹೊಟ್ಟೆ. ಬಹುಶಃ ನನ್ನ ಇನ್ಫೆಕ್ಷನ್ ನಿಮ್ಗೂ ಎಫೆಕ್ಟ್ ಆಗ್ತಿದೆ. ನೀವು ಬೇಗ ಇಲ್ಲಿಂದ ಹೋಗಿ, ಇಲ್ಲಂದ್ರೆ ನನ್ನಿಂದ ನೀವು ಹುಷಾರ್ ತಪ್ಪಿಡ್ತೀರಾ ಸರ್. ಗೋ ಗೋ. ಅಚ್ಚು, ನೀನು ಸರಿಯಾಗಿ ಹೇಳ್ತಿದ್ಯಾ. ಅಚ್ಚು, ನೀನು ಕ್ಲಾಸ್ಗೆ ಹೋಗ್ಬಾರ್ದು, ಇಲ್ಲಂದ್ರೆ ಬೇರೆ ಸ್ಟೂಡೆಂಟ್ಗೂ ಅಚ್ಚು ಇನ್ಫೆಕ್ಷನ್ ಆಗ್ಬಿಡುತ್ತೆ. ಅಚ್ಚು ಅಚ್ಚು, ನಾನು ಇಲ್ಲಿಂದ ಹೋಗ್ತೀನಿ. ಅಚ್ಚು. ಬಾವಾ, ಪ್ರಿನ್ಸಿಪಲ್ ಸರ್ಗೆ ಮತ್ತೆ ಅಲರ್ಜಿ ಆಗೋಯ್ತಲ್ಲ. ಇದರರ್ಥ ಹಾಸ್ಟೆಲ್ನಲ್ಲಿ ಯಾರೋ ಪೆಟ್ನ ತಂದಿದ್ದಾರೆ ಅಂತ. ಆದ್ರೆ ರೂಲ್ ಬ್ರೇಕ್ ಮಾಡೋ ಧೈರ್ಯ ಯಾರಿಗಿದೆ ಬಾವಾ? ಎಲ್ಲೋ ಬಚ್ಚಿಟ್ಟಿದ್ಯಾ ಅದನ್ನ? ತೆಗಿಯೋ ಹೊರಗಡೆ. ನೀನು ನದಿ ನನ್ನ ರೂಮಿಂದ ಹೊರಗೆ. ನದಿ ನಮ್ಮ ರೂಮಿಂದ ಹೊರಗೆ. ನದಿ, ನಾವು ಪ್ರೂವ್ ಮಾಡಿದ್ಮೇಲೆ ಈ ರೂಮ್ ನಲ್ಲಿ ಪೆಟ್ ರ್ಯಾಬಿಟ್ ಇದೆ ಅಂತ, ಆಮೇಲೆ ನಾವು ಈ ರೂಮಿಂದ ಹೋಗೋದು. ಪೆಟ್ ರ್ಯಾಬಿಟ್ ಸಿಕ್ಬಿಡ್ತು. ಅರೆ ಬಾವಾ, ನನ್ಗೆ ಪ್ರೂಫ್ ಸಿಕ್ಬಿಡ್ತು. ಈಗ ಹೋಗಿ ಪ್ರಿನ್ಸಿಪಲ್ ಸರ್ ಹೇಳ್ತೀನಿ, ನೀವು ಹಾಸ್ಟೆಲ್ಗೆ ಪೆಟ್ ತಂದಿದ್ದೀರಾ ಅಂತ. ಈಗ ಮಾಧವ್ ಆಗ್ತಾನೆ ಈ ಸ್ಕೂಲಿಂದ. ರಸ್ಟಿಕೇಟ್. ಪಪ್ಪಿ,
ಈ ರ್ಯಾಬಿಟ್ ನ ಗೋಪು ತಗೊಂಡ್ ಬಂದಿದ್ದು. ಮಾಧವ್ ಮತ್ತೆ ಗೋಪಾಲ್ ಇಬ್ರು ವಿರುದ್ಧ ಸಾಕ್ಷಿ ಇವತ್ತು ಸಿಕ್ಬಿಡ್ತು. ನನ್ಗೆ ಲಾಟ್ರಿನೇ ಹೊಡಿತು ಬಾವಾ. ಇದನ್ನ ನನ್ ಕೊಡು. ಇವತ್ತು ಎರಡೆರಡು ಪ್ರೂಫ್. ಒಂದು ಈ ಫೋಟೋದಲ್ಲಿರೋ ಪ್ರೂಫ್, ಇನ್ನೊಂದು ನಿಜವಾದ ಪೆಟ್ನ ಪ್ರೂಫ್. ನೋಡ್ತೀನಿ ಇವತ್ ನೀವ್ ಹೇಗ್ ತಪ್ಸ್ಕೊತೀರಾ ಬಾವಾ. ಮೈ ಫೋನ್ ಬಿಕೇಮ್ ಇಟ್ಸ್ ಫೋನ್. ನಿನ್ಕೋ ಬನ್ನಿ ನನ್ ಪ್ರೂಫ್. ನಾವಿಬ್ರು ಒಟ್ಟಿಗೆ ಸೇರಿ ಪ್ರಿನ್ಸಿಪಲ್ಗೆ ಪ್ರೂಫ್ ತೋರ್ಸೋಣ. ಹೋಗ್ಲಿ ಬಿಡಿ, ಒಳ್ಳೇದೇ ಆಯ್ತು. ರ್ಯಾಬಿಟು ಇಲ್ಲ, ತೊಂದ್ರೆನೂ ಇರಲ್ಲ. ಲಕ್ಕಿ ಹೇಳ್ತಿದ್ದಾನೆ ಕಷ್ಟ ಇನ್ನು ಮುಗ್ದಿಲ್ಲ, ಕಷ್ಟ ಜಾಸ್ತಿ ಆಯ್ತು. ಆ ಪ್ರೂಫ್ ಏನಾದ್ರೂ ಪಪ್ಪಿ ಕೈಗೆ ಸಿಕ್ಕಿದ್ರೆ ಅವನದನ್ನ ಪ್ರಿನ್ಸಿಪಲ್ಗೆ ತೋರಿಸ್ತಾನೆ. ಆಮೇಲೆ ಪ್ರಿನ್ಸಿಪಲ್ ನಮ್ಮೆಲ್ಲಾರನ್ನೂ ರೆಸ್ಟಿಗೇಟ್ ಮಾಡ್ಬಿಡ್ತಾರೆ. ಇಲ್ಲಿ ಕೇಳಿ, ನೀವೆಲ್ಲಾದ್ರೂ ನನ್ನ ಬನ್ನಿ ಮಗನ್ ನೋಡಿದ್ರಾ? ನನ್ ಕಂದ ಸಿಕ್ಬಿಟ್ಟ, ನನ್ ಕಂದ. ಪ್ರೂಫ್ ಸಿಕ್ಬಿಡ್ತು ಬಾವಾ. ಓಯ್, ಅದ್ ನನ್ ಮಗು, ಅದನ್ನ ನಂಗೆ ವಾಪಸ್ ಕೊಡೋ. ನಿನ್ನ ಬನ್ನಿನ ಇದು ನನ್ನ ಪ್ರೂಫ್. ಇದನ್ನ ನಾನಿನ್ಯಾರಿಗೂ ಕೊಡೋದಿಲ್ಲ. ಅಷ್ಟೊಂದ್ ಧೈರ್ಯನಾ ನಿಂಗೆ? ಮಾಡ್ತೀನಿರೋ ನಿಂಗೆ. ಪಪ್ಪಿ ಎಲ್ಲಿ? ಎಲ್ಲಿ ಪಪ್ಪಿ? ಅರೆ ಬಾವಾ, ನನ್ ಮೊಬೈಲ್ ಆದ್ರೂ ಪ್ಲೀಸ್ ವಾಪಸ್ ಕೊಡಿ. ಬನ್ನಿ ಕಂದ, ಈ ಕೆಟ್ಟ ಮೊಬೈಲ್ ನ ಕೊಟ್ಬಿಡು. ಗುಡ್ ಬಾಯ್ ಅಲ್ವಾ? ತಗೋ ನಿನ್ ಮೊಬೈಲ್. ನನ್ ಪ್ರೂಫ್ ಚಿಂದಿ ಮಾಡ್ಬಿಟ್ರಲ್ಲ ಬಾವಾ. ಈ ಫ್ರೀ ಕ್ಯಾರೆಟ್ ತಗೊಂಡು ನಮ್ಗೆ ತುಂಬಾ ದುಬಾರಿ ಆಯ್ತು ಗೋಪು. ಆದ್ರೆ ನಮಗೆ ಫ್ರೀ ಆಗಿ ಫುಲ್ ಆನ್ ಎಂಟರ್ಟೈನ್ಮೆಂಟ್ ಸಿಕ್ಬಿಡ್ತಾ. Watch full episodes on Jio Hotstar.